ಹೇಳಿ. ನಮಸ್ತೆ. ನಮಸ್ತೆ ಹೇಳಿ. ಕದಮ ಮೀಡಿಯಾದಿಂದ. ಹೇಳಿ. ಆ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಜೊತೆ ಮಾತಾಡಿರುವಂತ ಒಂದು ವಿಡಿಯೋ, ಅನಾಮಿಕ ವ್ಯಕ್ತಿಯೊಬ್ಬ ಮಾತಾಡಿರುವಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 2 ದಿನಗಳಿಂದ ಭಾರಿ ವೈರಲ್ ಆಗ್ತಿದೆ. ಹೌದು ಇದರ ಹೌದು. ಬಗ್ಗೆ ಇದರ ಸತ್ಯಾಸತ್ಯತೆ ಏನು? ಮತ್ತೆ ತುಂಬಾ ಭಕ್ತರಿಗೆ ಕೂಡ ಇದರ ಬಗ್ಗೆ ಗೊಂದಲಗಳಿದೆ. ಏನು ಎತ್ತ ಅಂತ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕಮೆಂಟ್ಸ್ ಗಳು ಬರ್ತಾ ಇದೆ. ಒಬ್ಬ ಹ್ಮ್ ಧರ್ಮಸ್ಥಳದ ಭಕ್ತರಾಗಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಇದರ ಸತ್ಯಾಸತ್ಯತೆ ಅಥವಾ ಇದರ ನೈಜತೆಯ ಬಗ್ಗೆ? ಇಲ್ಲ, ಆ ವ್ಯಕ್ತಿ ಹಿನ್ನೆಲೆಯನ್ನ ಗಮನಿಸಿದಾಗ ಅವನೊಬ್ಬ ಹುಚ್ಚ ಅಂತ ಗೊತ್ತಾಗಿದೆ. ಅವನಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದಾರೆ ಅವನ ಕುಟುಂಬದವರು. ಹ್ಮ್. ಕಟೀಲ್ನಲ್ಲಿ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ರೀತಿಯ ವಿಕ್ಷಿಪ್ತವಾದಂತ ವರ್ತನೆಗಳನ್ನ ಆತ ತೋರಿದ್ದ. ಮತ್ತೆ ನಮ್ಮ ಧರ್ಮಸ್ಥಳದವರು ಅವನ ಮಾನಸಿಕ ರೋಗಿ ಆದ ಕಾರಣಕ್ಕೆ ಓಕೆ. ಅವನಿಗೇನು ಅದನ್ನ ಬಹಳ ಗಂಭೀರವಾಗಿ ತಗೊಳ್ಳಿಲ್ಲ, ಅವನನ್ನ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಹ್ಮ್. ಬೇರೆ ಮಾನಸಿಕವಾಗಿ ಸ್ವಾಸ್ಥ್ಯ ಇರೋರಾದ್ರೆ ಅಲ್ಲಿನ ಸಿಬ್ಬಂದಿಗಳಿದ್ದಾರೆ, ಹೇಳೋದು ಹೊರಗಡೆ ಹಾಕ್ತಿದ್ರೇನೋ ಬಹುಶಃ. ಓಕೆ. ಅವನೊಬ್ಬ ಹುಚ್ಚ ಅಲ್ವಾ, ಅವನಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಪಾಪ ಮನೆಯವರು. ಸಮಾಜದ ಎಲ್ಲಾ ವಿಭಾಗದಲ್ಲಿಯೂ ಕೂಡ ಬೇರೆ ಬೇರೆ ಮನಸ್ಥಿತಿ ಇರೋ ವ್ಯಕ್ತಿಗಳು ಇರ್ತಾರೆ. ಅದರಲ್ಲಿ ಇವನು ಮಾನಸಿಕ ಸ್ವಾಸ್ಥ್ಯ ಕಳ್ಕೊಂಡವನಾದ ಕಾರಣಕ್ಕೆ ಇದನ್ನ ತೀರಾ ಗಂಭೀರವಾಗಿ ಪರಿಗಣಿಸಬೇಕಾಗಿ ಕಾಣಿಸ್ತಾ ಇಲ್ಲ. ಓಕೆ. ಆದ್ರೆ ನೀವು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತೀರಾ, ಆದ್ರೆ ಅವನು ವಿಡಿಯೋ ಮಾಡಿ ಆ ವಿಡಿಯೋದಲ್ಲಿ ಮುಖ ಕಾಣದಾಗೆ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುದಿದ್ರೆ ನೀವು, ಅಥವಾ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾನೆ ಅಂತ ಹೇಳಿದ್ರೆ ನೀವು ಹೇಗೆ ಅವನನ್ನು ಮಾನಸಿಕ ಅಸ್ವಸ್ಥ ಅಂತ? ಮಾನಸಿಕ ಅಸ್ವಾಸ್ಥ್ಯ ಅಂತ ಹೇಳಿದ್ರೆ ವ್ಯಕ್ತಿಯೊಬ್ಬ ತಾನು ಸ್ವಸ್ಥನ ಅಸ್ವಸ್ಥನ ಅನ್ನೋದು ಅವನಿಗೆ ಗೊತ್ತೇ ಆಗದ ಹಾಗೆ ಕೆಲವು ರೋಗಗಳಿರ್ತವೆ. ಓಕೆ. ನಿಮ್ಗೆ ಸ್ಕಿಜೋಫ್ರೇನಿಕ್ ಇರೋ ವ್ಯಕ್ತಿ ಹತ್ರ ಕೇಳಿದ್ರೆ ಅವ್ನು ಸರಿಯಾಗಿ ಮಾತಾಡ್ತಾ ಇರ್ತಾನ. ಅವನು ನನ್ಗೆ ಪಾಕಿಸ್ತಾನದ ಮಿಲಿಟರಿ ನನ್ನ ಫಾಲೋ ಮಾಡ್ತಾ ಇದಾರೆ ಅಂತ ಇರ್ತಾನೆ, ಅಥವಾ ನಂಗೆ ಯಾವ್ದೋ ಒಂದು ನಟಿಯ ಜೊತೆ ನನ್ಗೆ ಅಫೇರ್ ಇದೆ ಅಂತ ಇರ್ತಾನೆ. ಅವ್ನು ಹೇಳೋದ್ ಕೇಳಿದ್ರೆ ಸೀರಿಯಸ್ ಆಗಿ ಹೌದಾ ಅನ್ಸತ್ತೆ ನಿಮ್ಗೆ. ಅವನಿಗೂ ಅದು ಗೊತ್ತಿರಲ್ಲ, ಅದು ನಂಗೆ ಹುಷಾರಿಲ್ಲ, ನಂಗೆ ತಲೆ ಹಾಳಾಗಿದೆ ಅಂತ ಹೇಳಿ. ಹುಚ್ಚರಲ್ಲಿ ಬೇರೆ ಬೇರೆ ಮನೋಸ್ಥಿತಿಯವರು ಇದ್ದಾರೆ, ಬೇರೆ ಬೇರೆ ಡಿಸೈನ್ ಹುಚ್ಚರು ಸರ್ ಜಗತ್ತಲ್ಲಿ. ಅದ್ರಲ್ಲಿ ಇವನು ಒಂದ್ ರೀತಿಯ ಹುಚ್ಚ ಅಷ್ಟೇ. ಹೌದು, ಆ ಹುಚ್ಚಿಗೆ ಮೆಡಿಸಿನ್ ಸೈಕಿಯಾಟ್ರಿಸ್ಟ್. ನಮ್ಮಲ್ಲಿ ಅವನ ಕುಟುಂಬದವರು ಅಥವಾ ಅವನನ್ನ ಬೆಂಬಲಿಸುವವರು ಇಷ್ಟಪಟ್ರೆ ಕಂಕನಾಡಿಯಲ್ಲಿ ಆತನಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ನಾವು ಸಂಪೂರ್ಣವಾಗಿ ಅದನ್ನ ನೋಡ್ಕೊಳ್ತೇವೆ ಬೇಕಿದ್ರೆ. ಓಕೆ. ಅಂದ್ರೆ ವಿಡಿಯೋ ಯಾರಿಂದ ವೈರಲ್ ಆಯ್ತು? ಸ್ವತಃ ವಿಡಿಯೋ ಅದೇ ಅವನೊಂದು ರೀತಿಯ ಹುಚ್ಚ, ಮತ್ತೊಂದಿಷ್ಟು ಬೇರೆ ರೀತಿಯ ಹುಚ್ಚರಿದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲೂ, ಅವ್ರಿಗೆ ಇದೇ ಹುಚ್ಚು ಕೆಲ್ಸ, ಇದನ್ನ ಮಾಡ್ತಾ ಇರ್ತಾರೆ ಸರ್. ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ದಿನಕ್ಕೆ ಸಾವಿರಾರು ಜನ ಸಂದರ್ಶಿಸ್ತಾರೆ. ಆ ಸಂದರ್ಶನಕ್ಕೆ ಬಂದ ಸಂದರ್ಭದಲ್ಲಿ ಅವನು ಏನ್ ಮಾತಾಡ್ತಾನೆ ಅನ್ನೋದು ಯಾರು ಮೊದ್ಲೇ ತಿಳ್ಕೊಳಿಕ್ ಆಗ್ತದ? ಆಗೋದಿಲ್ಲ. ಅವನ ಕಿಸೆಯಲ್ಲಿ ಏನಿದೆ, ಅವನು ಏನು ಇಂತ ಅಲ್ಲೆಲ್ಲ ನೋಡ್ಬೋದು, ಅವ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಬಹುದು. ಒಮ್ಮೆ ಕಾವಂದ್ರ ಮುಂದೆ ಹೋಗಿ ನಿಂತಾಗ ಅವನು ಏನು ಮಾತಾಡ್ಬಹುದು ಅಲ್ವಾ? ಅದಕ್ಕೆ ಯಾರನ್ನ ಹೊಣೆ ಮಾಡ್ಲಿಕ್ಕೆ ಆಗ್ತದೆ? ಅಂದ್ರೆ ಇನ್ನೊಂದು ಕಡೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪೂಜ್ಯ ಕಾವಂದರ ಹತ್ರ ಪ್ರಶ್ನೆ ಮಾಡ್ತಾನೆ, ನಾನು 10 ವರ್ಷದ ಹಿಂದೆ ನಿಮ್ಮನ್ನು ಭೇಟಿ ಆಗಿದ್ದೆ ಬಂದು ಅಂತ. ಆಗ ನೆನ್ಪಿದ್ಯಾ ಅಂತ ಪ್ರಶ್ನಿಸಿದಾಗ ಹೌದು ಅಂತ ಹೇಳಿದ್ರು ಅಥವಾ ಅನ್ನುವಂತ ಒಂದು ಮಾತು, ಒಂದು ವಿಡಿಯೋ ತುಣುಕು ಕೂಡ ವೈರಲ್ ಆಗ್ತಾ ಇದೆ. ಸಹಜವಾಗಿ ಈಗ ಕೇಳಿದಾಗ ಹೌದು ಅಂತ ಹೇಳಿದ್ರೆ, ಅವ್ನು ಬಂದಿದ್ದೀನಿ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ. ಅದ್ರಲ್ಲಿ ಏನ್ ದೊಡ್ಡ ವಿಶೇಷ ಇಲ್ಲಲ್ಲ, ಅದ್ರಲ್ಲಿ ಹೆಚ್ಚುಗಾರಿಕೆ ಏನಿದೆ? ದಿನಕ್ಕೆ ಸಾವಿರಾರು ಜನರನ್ನ ಕಾಣುವಂತ ಕಾವಂದ್ರು 10 ವರ್ಷದಿಂದ ಯಾವ್ದೋ ಒಬ್ಬ ವ್ಯಕ್ತಿ ಬಂದಿದ್ದೆ ಅಂತ ಹೇಳಿದಾಗ, ನೀನ್ ಆ ದಿವಸ ಚೆಕ್ ಶರ್ಟ್ ಹಾಕೊಂಡಿದ್ದೆ, ನೀನು ಹೀಗಿದ್ದೆ ಹಾಗಿದ್ದೆ ಅಂತ ಹೇಳಿಕ್ ಆಗ್ತದ ಅವರಿಗೆ? ನೆನಪಿರೋದಿಲ್ಲ. ಸಣ್ಣ ವಿಷಯಗಳಿವೆಲ್ಲ ಸರ್, ಇದೆಲ್ಲ ಚರ್ಚೆಗೆ ಯೋಗ್ಯವಾದ ಸಬ್ಜೆಕ್ಟ್ ಅಲ್ಲ. ಆದ್ರೆ ಇದೇ ವಿಷಯವನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಚರ್ಚೆಗಳ ಮಾತ್ರ ಆಗ್ತಾ ಇದೆ. ಏನು ದೊಡ್ಡ ಮಟ್ಟ ಇಲ್ಲ, ಒಂದಿಷ್ಟು ಮಾನಸಿಕ ರೋಗಿಗಳು ಒಂದು ಕೂಟ ಇದೆ ಅಲ್ಲಿ, ಕೆಲವರು ಇದ್ದಾರೆ. ಅವರೆಲ್ಲ ಧರ್ಮಸ್ಥಳ ಕ್ಷೇತ್ರದ ವಿಷಯ ಇಟ್ಕೊಂಡು ಮಾತಾಡ್ತಾ ಇರುವುದು, ಅವ್ರಿಗೆ ಬೇರೆ ಕೆಲಸವೇ ಇಲ್ಲ ಮಾಡ್ಲಿಕ್ಕೆ. 24x7 ಅವರ ತಲೆಯಲ್ಲಿ ಓಡುದು ಧರ್ಮಸ್ಥಳ. ಅಲ್ಲೇನ್ ಮಾಡ್ಬೋದು, ಅಲ್ಲಿಗೆ ಏನ್ ತರಬಹುದು, ಏನ್ ಕಳಂಕ ಏರಿಸಬಹುದು ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ. ಇದು ಸಹ ಔಷಧ ಇಲ್ದಿರೋ ರೋಗ ಇದು. ಈಗ ಪಾಪ ಅವನು ಏನೋ ಹುಚ್ಚ ಇದಲ್ಲ, ಅವನಿಗೆ ಸ್ವಲ್ಪ ಮೆಡಿಸಿನ್ ಇದೆ, ಅವನಿಗೆ ಯಾರಾದ್ರೂ ಮೆಡಿಸಿನ್ ಕೊಡಿಸಬಹುದು ಅವನಿಗೆ. ಈ ಕೆಲವ್ರು ಇದಾರಲ್ಲ, ಈ 24x7 ಈ ಜೈ ಆ ಅಣ್ಣ ಜೈ ಈ ಅಣ್ಣ ಅಂತ ಹಾಕ್ತಾ ಇರ್ತಾರೆ ನೋಡಿ, ಅವರಿಗೆ ಆ ರೋಗಕ್ಕೆ ಮೆಡಿಸಿನ್ ಇಲ್ಲ. ಅದಕ್ಕೆ ಅವರವರೇ ಅನುಭವಿಸ್ಬೇಕಷ್ಟೇ. ಅಲ್ಲಿ ತನಕ ಇದನ್ನೆಲ್ಲ ನಾವು ನೋಡ್ತಾ
ಸಾಧ್ಯ ಆದಷ್ಟು ಎಂಟರ್ಟೈನ್ಮೆಂಟ್ ತಗೋತಾ ಇರ್ಬೇಕು ಅಂದ್ರೆ ಕದಂಬ ಟಿವಿ. ಈ ಬಂದಿರುವಂತ ವ್ಯಕ್ತಿ ಯಾರಿದ್ದಾನೆ ಆತ ಸ್ಥಳೀಯ ನಿವಾಸಿಯ ಅಂದ್ರೆ ಇಲ್ಲಿ ದಕ್ಷಿಣ ಕನ್ನಡ ಅಥವಾ ಕರಾವಳಿಗೆ ಸಂಬಂಧಪಟ್ಟಂತ ವ್ಯಕ್ತಿಯನ್ನು ತುಳು ಮಾತಾಡೋಗ್ಲೇ ಗೊತ್ತಾಗ್ತದೆ. ಬಟ್ ಸ್ಥಳೀಯ ಹೌದು. ನಿವಾಸಿ ಅಥವಾ ಈ ವಿಡಿಯೋ ಯಾವಾಗ ಮಾಡ್ಕೊಂಡ ಆ ವ್ಯಕ್ತಿ ಬಂದಿದ್ದು ಯಾವಾಗ ಅನ್ನೋದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಅಥವಾ ಏನಾದ್ರು ಏನಿಲ್ಲ, ಧರ್ಮಸ್ಥಳಕ್ಕೆ ಕೆಂಪು ಬಸ್ ಹತ್ಕೊಂಡು ತುಂಬಾ ಜನ ಬರ್ತಾರೆ, ಕಾರ್ ತಗೊಂಡು ತುಂಬಾ ಜನ ಬರ್ತಾರೆ, ಓಕೆ ಮನೆಯಿಂದ ನಡ್ಕೊಂಡು ಬರ್ತಾರೆ. ಅವ್ನು ಎಲ್ಲಿಂದ ಬಂದ, ಹೇಗ್ ಬಂದ, ಅವನ ಮೇಲೆ ದೂರು ದಾಖಲಾದ್ರೆ ಅದನ್ನ ಪೊಲೀಸ್ ತನಿಖೆ ಮಾಡಿ ಅದನ್ನ ಹೇಳ್ಬೇಕೆ ಹೊರತು ನಮ್ಗೆ ಅದನ್ನ ವೀಕ್ಷಕರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದವ್ರು ನಮ್ಗೆ ಹೆಂಗ್ ಗೊತ್ತಿರ್ತದೆ? ನಾವೇನ್ ತಿಳ್ಕೊಳ್ಲಿಕ್ಕೆ ಹೋಗ್ಲಿಲ್ಲ, ಮತ್ತೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ನಮ್ಗೆ. ನಮಗೆ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ, ಪೂಜ್ಯ ಕಾವಂದ್ರ ಬಗ್ಗೆ ವಿಪರೀತವಾದಂತ ಗೌರವ ಇದೆ. ಇಡೀ ಭಾರತ ಅಲ್ಲ, ಇಡೀ ವಿಶ್ವದಲ್ಲೇ ಇಷ್ಟು ಸಾಮಾಜಿಕ ಬದ್ಧತೆಯ ಕಾಳಜಿಯ ಜೊತೆಗೆ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಯಾವ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಕೆಲಸ ಮಾಡ್ತಾ ಇಲ್ಲ ಅಲ್ವಾ? ಇವತ್ತು ಸಾಮರಸ್ಯದ ಮಾತನಾಡ್ತಾ ಇದ್ದೇವೆ ನಾವು. 50, 60 ಆ ದಶಕದಲ್ಲೇ ಸಹಪಂಕ್ತಿ ಭೋಜನವನ್ನ ಎಲ್ಲರಿಗೂ ಸಮಾನವಾಗಿ ಉಣಬಡಿಸಿದವರು, ಹಸಿದು ಬಂದವರಿಗೆ ಅನ್ನದಾಸೋಹ ಮಾಡಿದವರು ಅಲ್ವಾ? ಆ ಕ್ಷೇತ್ರದ ಬಗ್ಗೆ, ಆ ಕ್ಷೇತ್ರದ ಅಲ್ಲಿ ಹಾಗುಂಟು ಹೀಗುಂಟು ಅಂತ ಕಾನೂನು ಮಾತಾಡೋರು ಉಂಟಲ್ಲ, ಅವ್ರನ್ನೆಲ್ಲ ನಾವು ಲೆಕ್ಕಕ್ಕೆ ಇಡೋದಿಲ್ಲ. ಒಂದಿಷ್ಟು ಜನರು ನಿರ್ಲಕ್ಷಿಸಲ್ಪಡ್ಬೇಕಾದವರು ಅಂತವ್ರು ಇದಾರೆ, ಅಂತವ್ರೆಲ್ಲ ಸೇರ್ಕೊಂಡಿದ್ರೆ ಜಳ್ಳು ಮುಳ್ಳುಗಳೆಲ್ಲ ಇವೆಯಲ್ಲ, ಅವೆಲ್ಲ ಸೇರ್ಕೊಂಡಿವೆ. ಅವು ಇನ್ನೊಂದು ನೆರೆ ನೀರಲ್ಲಿ ತೇಲ್ಕೊಂಡು ಹೋಗುವಂತವು. ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅವನ್ನೆಲ್ಲ ನಾವು. ಓಕೆ, ಸರಿ ಸರ್, ಈ ವಿಷಯದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.